ಇನ್ನು ದರ್ಶನ್ ಸಂಗತಿನ ಮಾತಾಡಲೇಬೇಕು. ನೋಡಿ, ಈಗ ಬಳ್ಳಾರಿ ಜೈಲಲ್ಲಿರೋ ದರ್ಶನ್ ರಾತ್ರಿ ಇಡೀ ಸೊಳ್ಳೆ ಕಾಟ, ರಾತ್ರಿ ಪೂರ್ತಿ ನಿದ್ರೆ ಇಲ್ಲ. ಇದು ದರ್ಶನ್ ಸ್ಥಿತಿ. ನಿದ್ದೆ ಇಲ್ದೇನೆ ಪರದಾಡಿದ್ದಾರೆ. ಬೆಂಗಳೂರಿನ ಜೈಲಲ್ಲಿ ಹಾಯಾಗಿದ್ದಂಥ ದರ್ಶನ್ 6 ಅಡಿ ಅಗಲ 12 ಅಡಿ ಉದ್ದದ ಸೆಲ್ಲದು. ಆ ಸೆಲ್ಲಲ್ಲಿ ನಿದ್ದೆ ಹೆಂಗೆ ಬರುತ್ತೆ ಹೇಳಿ. ನೋಡಿ ಹೆಂಗೆ ಗ್ರಹಚಾರಗಳು ಹೆಂಗೆ ಒಕ್ಕರ್ಸ್ಕೊಂಡ್ಬಿಡ್ತವೆ ಅನ್ನೋಕ್ಕೊಂದು ಎಕ್ಸಾಂಪಲ್ ಇದು. 2 ದಿನದಿಂದ ಏನು ಮಾತಾಡ್ತಿಲ್ಲ ಅವರು, ಮೌನವಾಗಿದ್ದಾರೆ. ಒಂಟಿತನ ಕಾಡಕ್ಕೆ ಶುರು ಮಾಡಿದೆ. ಈ ದರ್ಶನ್ ಮನಸ್ಥಿತಿ ಹೆಂಗೆ ಅಂದರೆ ಹಿಂಡು ದಂಡು ಇರಬೇಕು ಸುತ್ತಮುತ್ತ. ನೀವು ಎಷ್ಟರ ಮಟ್ಟಿಗೆ ಅಂತಂದರೆ ಈ ಫುಡ್ಗೆ ಹೋದರೂ ಹಿಂಡು ದಂಡು ಬೇಕು, ಶೆಡ್ಗೆ ಹೋದರೂ ಹಿಂಡು ದಂಡು ಬೇಕು. ಆದರೆ ಈಗ ಒಬ್ಬರೇ ಇರಬೇಕು ಅಂತಂತಂದರೆ ಹೆಂಗದು? ಇದೇ ನೋಡಿ, ವಾಂಗಿಬಾತ್ ಕೊಟ್ಟರಂತೆ ವಾಂಗಿಬಾತ್ ತಿಂದಿದ್ದಾರೆ. ಜೊತೆಗೆ ಇವ್ರನ್ನ ಕಾಯಕ್ಕೆ ಒಂದಷ್ಟು ಜನ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಎಲ್ಲೂ ಕೂಡ ಯಾವುದೇ ಎಡವಟ್ಟುಗಳಾಗಬಾರ್ದು. ಬೆಂಗಳೂರಿನ ಜೈಲಲ್ಲಾದಂಥ ತೊಂದರೆಗಳಿದೆಯಲ್ಲ, ಜೈಲಲ್ಲಾದಂಥ ಈ ಎಡವಟ್ಟುಗಳಿದೆಯಲ್ಲ, ಆ ಎಡವಟ್ಟುಗಳು ಯಾವುದೇ ಕಾರಣಕ್ಕೂ ಆಗಬಾರ್ದು. ಹೀಗಾಗಿ ಏನಂದರೆ ಅಧಿಕಾರಿಗಳು ಇಲ್ಲಾಗುವಂಥ ಪ್ರತಿ ಚಲನವಲನದ ಬಗ್ಗೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ನೋಡಿ, ಈ ಬೇಕರಿ ಐಟಮ್ಗಳನ್ನು ಮಾರ್ತಾ ಇದ್ದಾರಂತೆ ಒಳಗಡೆಗೆ, ಅದನ್ನೂ ಕೂಡ ಈಗ ಸ್ಟಾಪ್ ಮಾಡಿದ್ದಾರೆ. ಈ ಬೇರೆ ಬೇರೆ ಕೈದಿಗಳೀಗ ಬೈಕೊಂಡಿರಬೇಕು ಅಂತ ಸ್ಥಿತಿ. ಜೈಲಿನ ಒಳಗಡೆ ಕ್ಯಾಂಟೀನ್ ಏನಿರುತ್ತಲ್ಲ, ಅಲ್ಲಿ ಕೆಲವೊಂದು ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಬೇಕರಿ ಐಟಮ್ಗಳು ಸಿಗ್ತಾ ಇತ್ತು. ಆ ಬೇಕರಿ ಐಟಮ್ಗಳೀಗ ಕ್ಲೋಸ್ ಆಗಿವೆ. ಯಾಕಂದರೆ ಬೇಕರಿ ಐಟಮ್ ಹೆಸರಲ್ಲಿ ಬೇರೆ ಏನಾದರೂ ಬಂದುಬಿಟ್ರೆ, ತಿರ್ಗಿ ಅದೊಂದು ಸದ್ದಾಗ್ಬಿಟ್ರೆ, ಸುದ್ದಿ ಆಗಿಬಿಟ್ರೆ ಯಾಕೆ ಬೇಕು ರಗಳೇ? ಈಗ ಏನಾಗಿದೆ ಅಂತಂದರೆ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರೂ ಕೂಡ ರಿಸ್ಕ್ ತಗೊಳ್ಳುವಂಥ ಸಾಹಸ ಮಾಡೋದೇ ಇಲ್ಲ. ಒಂದು ಚೂರು ಎಡವಟ್ಟಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಜರುಗಿಸಲಾಗುತ್ತೆ. ಆ ಭಯ ಇದ್ದೇ ಇದೆ ಅಧಿಕಾರಿಗಳಿಗೆ. ಹೀಗಾಗೇನು ಅಂತಂದರೆ, ಬಳ್ಳಾರಿ ಜೈಲಲ್ಲಿ ವಿಪರೀತ ಸ್ಟ್ರಿಕ್ಟ್ ಇದೆ. ಈಗ ವಿಪರೀತವಾಗಿ ಕಣ್ಣಿಟ್ಟಿದ್ದಾರೆ. ಏನೇನು ಡೆವಲಪ್ಮೆಂಟ್ಗಳಾಗುತ್ತೆ, ಎಲ್ಲಿ ಏನು ಎತ್ತ ಅಂತ ಪ್ರತಿ ಚಲನವಲನಗಳನ್ನು ಕೂಡ ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ. ಒಂದು ಚೂರು ಎಡವಟ್ಟಾದರೂ ಕೂಡ ಯಾರ್ಯಾರ ತಲೆದಂಡ ಆಗಿಬಿಡುತ್ತೋ, ಸಹವಾಸವೇ ಬೇಡ. ಹೀಗಾಗೇನು ಅಂದರೆ, ಒಳಗಡೆಗೆ ಮಾರ್ತಾ ಇದ್ದಂಥ ಬೇಕರಿ ಐಟಮ್ಗಳನ್ನು ಕೂಡ ಈಗ ಬ್ಯಾನ್ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಯಾರೂ ಇಲ್ಲಿ ವಸ್ತುಗಳನ್ನು ಒಳಗಡೆ ತರಂಗಿಲ್ಲ. ಕ್ಯಾಂಟೀನಲ್ಲೂ ಕೂಡ ಬೇಕರಿ ಐಟಮ್ಗಳು ಸಿಗ್ತಾ ಇಲ್ಲ. ಸೊ ಇದು ಸಹಜವಾಗಿಯೇ ಅಲ್ಲಿನ ಕೈದಿಗಳಿಗೆ ಬೇಸರ ಉಂಟು ಮಾಡಿದೆ ಅಂತೆ. ಏನಿದು, ನಾವು ಆವಾಗವಾಗ ಏನಾದರೂ ಬೇಸರ ಆದಂಥ ಸಂದರ್ಭದಲ್ಲಿ ಏನಾದರೂ ತಿಂತಾ ಇದ್ವಿ, ಏನು ಅದಕ್ಕೂ ಕಲ್ಲು ಬಿತ್ತಲ್ಲಪ್ಪ ಅಂತ ಅವ್ರು ಬೈಕೋತಾ ಇದ್ದಾರಂತೆ. ಸೊ ಇದು ಸಂಗತಿ. ಬಳ್ಳಾರಿ ಜೈಲು ಇದೆಯಲ್ಲ, ಒಂದು ಅರ್ಥದಲ್ಲಿ ಖತರ್ನಾಕ್ ಜೈಲದು. ಈ ಅತ್ಯಂತ ಅಪಾಯಕಾರಿ ಜೈಲುಗಳಲ್ಲಿ ಈ ಬಳ್ಳಾರಿ ಜೈಲು ಕೂಡ ಒಂದು. ಜೊತೆಗೆ ಏನಂದರೆ, ಈ ಬಳ್ಳಾರಿ ಜೈಲು ಅಂತಂದರೆ ನೋಡಿ, ಈ ಮೂರು ನೇಣುಗಂಬಗಳಿರುವಂಥ ಜೈಲು ಯಾವುದಾದ್ರೂ ಇದೆ ಕರ್ನಾಟಕದಲ್ಲಿ ಅಂತಂದ್ರೆ ಅದು ಬಳ್ಳಾರಿ ಜೈಲು. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಗಿದ್ದಂಥದ್ದು. ಈ ಅತಿಯಾಗಿ ಹಾರಾಡುವಂಥವ್ರನ್ನ, ದೊಡ್ಡ ದೊಡ್ಡ ಕ್ರಿಮಿನಲ್ಗಳನ್ನ ತಗೊಂಡು ಬಿಸಾಕ್ಬಿಡೋರು. ಇದು ನೋಡಿ, ಇದು ಇವಾಗಿನೂ ಓಕೆ, ಈ ಮಳೆಗಾಲ ಇದೆ ಸರಿ. ಈ ಬೇಸಿಗೆಗಾಲ ಏನಾದರೂ ಶುರುವಾಯಿತು ಅಂತಂತಂದರೆ ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಬೆಂದು ಹೋಗ್ಬಿಡ್ತಾರೆ ಒಳಗಡೆ ಇದ್ದಂಥವ್ರು. ಬನ್ನಿ, ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ನಾವು ಹೇಳ್ತಾ ಇದ್ವಿ ಬಳ್ಳಾರಿ ಜೈಲಿನ ಬಗ್ಗೆ, ಜೈಲಿನ ಸ್ಥಿತಿಗತಿಗಳ ಬಗ್ಗೆ, ಜೊತೆಗೆ ಅಲ್ಲಿ ಆಗಿರುವಂಥ ಬದಲಾವಣೆಗಳ ಬಗ್ಗೆ. ಯಾವುದೇ ಒಂದು ಸಣ್ಣ ಎಡವಟ್ಟಾದರೂ ಕೂಡ ನಮ್ಮ ತಲೆದಂಡ ನಿಶ್ಚಿತ ಅನ್ನುವಂಥದ್ದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಹೀಗಾಗಿ ಏನು ಅಂತಂದರೆ, ಯಾವುದೂ ಕೂಡ ಇಲ್ಲಿ ತೊಂದರೆಗಳಾಗಬಾರ್ದಿಲ್ಲಿ. ಇಲ್ಲಿ ಕಣ್ತಪ್ಪರಿಂದ ಸಣ್ಣ ಒಂದು ಘಟನೆ ಜರುಗಿದರೂ ಕೂಡ ಒಂದು ದೊಡ್ಡ ಅಪಾಯಕ್ಕೆ ನಾಂದಿ ಹಾಡುತ್ತೆ ಅಂತ ಗೊತ್ತು. ಹೀಗಾಗಿ ಜೈಲಿನ ರೀತಿ ರಿವಾಜುಗಳು ಈಗ ಚೇಂಜ್ ಆಗಿಬಿಟ್ಟಿದೆ. ತುಂಬ ಸ್ಟ್ರಿಕ್ಟ್ ರೂಲ್ಸ್ ಬಂದಿದೆ ಅನ್ನುವಂಥದ್ದು. ಏನೇನು ನಡೀತಾ ಇದೆ ವಿನಾಯಕ್? ಖಂಡಿತ ರಂಗನಾಥ್, ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ಅವರು ಸ್ಟ್ರಿಕ್ಟ್ ಆಗುತ್ತಿದ್ದಂತೆ ಈಗ ಹಿಂದೆ ಇರ್ತಕ್ಕಂಥ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಜೈಲಾಧಿಕಾರಿಗಳು ಬ್ರೇಕ್ ಮಾಡ್ತಾ ಇದ್ರು ಅನ್ನೋದು ಕೂಡ ಆರೋಪ ಇತ್ತು. ಆದರೆ ಈಗ ಪ್ರಮುಖವಾಗಿ ಜೈಲ್ಸ್ ರೂಲ್ಸ್ಗಳನ್ನು ಏನಾದರೂ ಬ್ರೇಕ್ ಮಾಡಿದ್ರೆ ಖಂಡಿತವಾಗಿಯೂ ಅಧಿಕಾರಿಗಳ ತಲೆದಂಡ ಆಗುತ್ತೆ ಅನ್ನೋದು ಕೂಡ ಅವರಿಗೆ ಆತಂಕ ಇರುವಂಥದ್ದು. ಹೀಗಾಗಿ ಜೈಲಿನಿರ್ತಕ್ಕಂಥ ಸಾಕಷ್ಟು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಮುಖವಾಗಿರುವಂತೆ ಈ ಹಿಂದೆ ಜೈಲಿನ ಒಳಗಡೆ ಕ್ಯಾಂಟೀನ್ ವ್ಯವಸ್ಥೆ ಇತ್ತು. ಕ್ಯಾಂಟೀನ್ ವ್ಯವಸ್ಥೆಯಲ್ಲಿ ಕೂಡ ಕೆಲವೊಂದಿಷ್ಟು ಏನು
ಕುರುಕುಲು ತಿಂಡಿಗಳನ್ನು ಕೂಡ ಅವೈಲೇಬಲ್ ಇತ್ತು. ಆದರೆ ಈಗ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಜೈಲ್ಸ್ನ ರೂಲ್ಸ್ ಪ್ರಕಾರವಾಗಿ ಅವೇನು ಇರುತ್ತಲ್ಲ ಅದನ್ನು ಮಾತ್ರ ಕೊಡುವಂಥ ವ್ಯವಸ್ಥೆ ಕೂಡ ಆಗಿರುವಂಥದ್ದು. ಮತ್ತು ಜೊತೆಗೆ ಈಗ ಇರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂದರೆ ನಿಜಕ್ಕೂ ಕೂಡ ಒಂದು ರೀತಿ ಸಂಕಷ್ಟದ ಸ್ಥಿತಿ ದರ್ಶನ್ ಅವರಿಗೆ. ಈಗ ನಿಜವಾದ ಜೈಲಿನ ಸ್ಥಿತಿಗತಿಗಳು ಹೇಗೆ, ಶಿಕ್ಷೆ ಹೇಗೆ ಅನ್ನೋದು ಅರಿವಿಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎರಡೂ ಕಡೆಯೂ ಕೂಡ ಅವರಿರ್ತಕ್ಕಂಥ ಸೆಲ್ನ ಎರಡೂ ಕಡೆಯೂ ಕೂಡ CC ಕ್ಯಾಮ್ರಾವನ್ನು ಹಾಕಿರುವಂಥದ್ದು, ಜೊತೆಗೆ 2 ಸಿಬ್ಬಂದಿಗಳು ಬಾಡಿ ಕ್ಯಾಮ್ರಾವನ್ನು ಹಾಕಿರುವಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ಹೊರಗೆ ಹೋಗುವಂಥ ಪರಿಸ್ಥಿತಿ ಮತ್ತು ಚಿಕ್ಕ ಜಾಗದಲ್ಲಿ ಸಮಸ್ಯೆ ಕೂಡ ಅನುಭವಿಸ್ತಾ ಇದ್ದಾರೆ. ಒಂದು ರೀತಿ ಬಳ್ಳಾರಿಯ ಜೈಲಿನಲ್ಲಿ ಸಂಕಷ್ಟದ ಪರಿಸ್ಥಿತಿ ದರ್ಶನ್ಗೆ ಎದುರಾಗಿದೆ ಅಂತಲೇ ಹೇಳ್ಬೋದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಹೆಣ್ಣಿನ ಹೋರಾಟ ಮತ್ತು ತಾಕಲಾಟದ ಬಗ್ಗೆ ನಾನು ಹಿಂದೆ ಮಾತಾಡಿದ್ದೆ. ಈಗ ನೋಡಿ, ದರ್ಶನ್ ಪತ್ನಿ ಬಗ್ಗೆ ಹೇಳಲೇಬೇಕು. ವಿಜಯಲಕ್ಷ್ಮಿಗೂ ಕೂಡ ಇದೇ ರೀತಿಯ ಸ್ಥಿತಿ. ಈಗ ಬಳ್ಳಾರಿ ಜೈಲಿಗೆ ಭೇಟಿ ಕೊಡುವಂಥ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಪರ್ಮಿಷನ್ನು ಕೂಡ ಅವ್ರು ಕೇಳಿದ್ದಾರೆ. ವಿಜಯಲಕ್ಷ್ಮಿ ಪರ್ಮಿಷನ್ ಸಿಕ್ಕಿದೆಯೋ ಇಲ್ವೋ ಇನ್ನೂ ಗೊತ್ತಾಗಿಲ್ಲ. ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಮಗ ಇಬ್ಬರೂ ಕೂಡ ನೋಡೋಕ್ಕೆ ಬರ್ತಾರೆ ಅಂತ. ಸೋಮವಾರ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತಂತೆ. ಹೀಗಾಗಿ ಪರ್ಮಿಷನ್ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಸಿಕ್ಕರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಂಗತಿಗಳನ್ನು ಮಾತಾಡೋಕ್ಕೆ ಬರ್ತಾ ಇದ್ದಾರೆ ತಾಯಿ ಮಗ. ನೋಡಿ ಎಂಥ ಸ್ಥಿತಿ. ಒಂದು ಕಡೆಗೆ ಎಂಥ ಹೆಸರಿತ್ತು, ಎಂಥ ಅಭಿಮಾನಿ ಬಳಗ ಇತ್ತು. ಜೊತೆಗೆ ಏನಂದರೆ ಮೊನ್ನೆ ಒಂದು ಸೂಪರ್ ಹಿಟ್ ಸಿನಿಮಾ ಬೇರೆ. ಅದೆಲ್ಲ ಆದಮೇಲೆ ಎಲ್ಲವೂ ಕೂಡ ತಿರುವು ಮುರುವಾಯಿತು. ಕಂಬಿ ಎಣಿಸುವಂಥ ಸ್ಥಿತಿ ಬಂತು. ಜೈಲಿಂದ ಜೈಲಿಗೆ ಸ್ಥಳಾಂತರಿಸುವಂಥ ಸ್ಥಿತಿ ಬಂತು. ಬಿಡದ ಕರ್ಮ ವಿಜಯಲಕ್ಷ್ಮಿ ಅವರಿಗೆ. ದರ್ಶನ್ ಜಾಮೀನು ವಿಚಾರವಾಗಿ ಅವರು ಚರ್ಚೆ ಮಾಡಬೇಕು, ಗಂಡನ ಜೊತೆ ಚರ್ಚೆ ಮಾಡಬೇಕು, ಒಂದಷ್ಟು ಧೈರ್ಯ ಕೂಡ ಹೇಳಬೇಕು. ಯಾಕಂದರೆ ಈಗ ಒಬ್ಬಂಟಿಯಾಗಿರುವಂಥ ಸ್ಥಿತಿ ಇದೆ ಈಗ. ಸೊ ಇಂಥ ಸಂದರ್ಭದಲ್ಲಿ ಅವರೀಗ ಪರ್ಮಿಷನ್ ಕೇಳಿದಾರಂತೆ ಜೈಲಾಧಿಕಾರಿಗಳಿಗೆ.